ಇನ್ನು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯದ್ದೇ ಸದ್ದು ಸುದ್ದಿ. ಸದ್ಯಕ್ಕೆ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆಶಿ ಸುಳಿವು ನೀಡಿದ್ರಾ ಎನ್ನುವಂತ ಪ್ರಶ್ನೆ ಬಂದೊದಗಿದೆ. ನಾನು ಸಿದ್ದರಾಮಯ್ಯ ಖರ್ಗೆ ಏನ್ ಮಾತನಾಡಿದ್ವಿ ಗೊತ್ತಿದೆ, ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ. ಸೂಕ್ತ ಸಮಯದಲ್ಲಿ, ಒಂದೊಳ್ಳೆ ಸಮಯದಲ್ಲಿ ಎಲ್ಲಾ ಗೊತ್ತಾಗಲಿದೆ. ಸಿದ್ದರಾಮಯ್ಯನವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಅಂತ ಹೇಳಿ ಒಂದಷ್ಟು ಮಾರ್ಮಿಕ ಮಾತುಗಳನ್ನ ಇವತ್ತು ಡಿಸಿಎಂ ಡಿಕೆಶಿ ನುಡಿದಿರೋದು ಹಲವಾರು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಂತಾಗಿದೆ. ಹಲವಾರು ವಿಚಾರಗಳು ಇದರಿಂದ ಏನೇನೆಲ್ಲ ಬರಬಹುದು ಅನ್ನುವಂಥದ್ದು ನಿರೀಕ್ಷೆ. ಯಾಕಂತ ಹೇಳಿದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಹಾಗಾದ್ರೆ ಸುಳುವು ನೀಡಿದ್ರ, ಏನೇನ್ ಮಾತನಾಡ್ಕೊಂಡಿರ್ಬೋದು ನೋಡಿ, ಅವರೇ ಹೇಳ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾರೆ ಈ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರೆಲ್ಲ ಏನ್ ಮಾತನಾಡ್ಕೊಂಡಿರ್ಬೋದು, ಸಿದ್ದರಾಮಯ್ಯನವ್ರು ಏನ್ ಹೇಳ್ಬೋದು, ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡುವಂತಹ ಮಾತುಗಳನ್ನ ಒಂದಷ್ಟು ಮಾರ್ಮಿಕವಾಗಿ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತುಗಳಿವು ಅಂತ ಹೇಳ್ಬೋದು. ಅಂತ ಮಾತುಗಳನ್ನ ಸದ್ಯಕ್ಕೆ ಡಿಕೆಶಿ ಆಡಿದ್ದಾರೆ. ಹಾಗಾದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಏನಾದ್ರೂ ಸ್ಪಷ್ಟ ಸಂದೇಶ ಇವ್ರಿಗೆಲ್ಲ ಸಿಕ್ಬಿಟ್ಟಿದ್ಯಾ? ಸಿಕ್ಕಿದ್ರು ಕೂಡ ಯಾವುದನ್ನು ಹೊರಗಡೆ ಅಂದ್ರೆ ಪ್ರಚಾರ ಮಾಡದೆ ಹೊತ್ತಿಟ್ಟಿದ್ದಾರ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸದ್ಯಕ್ಕೆ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆಶಿ ಸುಳಿವು ನೀಡದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ, ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇಲ್ಲಿ ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ, ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇಲ್ಲಿ ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ, ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇಲ್ಲಿ ಎಲ್ಲರೂ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಇನ್ನು ರಾಜ್ಯದಲ್ಲಿ ಸದ್ಯಕ್ಕೆ ನಾಯಕತ್ವ ಗೊಂದಲದ್ದೇ ಜಟಾಪಟಿ ಬಹಳ ತಿಂಗಳುಗಳಿಂದ, ದಿನಗಳಿಂದ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲೇನಾದ್ರೂ ಇವತ್ತು ಡಿಕೆಶಿ ಮಾತನಾಡಿರುವಂತಹ ಮಾತಲ್ಲಿ, ಅಂದ್ರೆ ಈ ಮಾರ್ಮಿಕ ಮಾತುಗಳ ಹಿಂದಿನ ಉದ್ದೇಶ ಏನು ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಅಮೃತ, ನಾಯಕತ್ವ ಬದಲಾವಣೆ ವಿಚಾರ ಕಳೆದ ಸುಮಾರು 20 ದಿನಗಳಿಂದಲೂ ಕೂಡ ಈಗ ಜೋರಾಗಿ ಚರ್ಚೆ ಆಗ್ತಾ ಇದೆ. ಹಿಂದೆ ಕೂಡ 3-4 ತಿಂಗಳ ಹಿಂದೆ ಕೂಡ ನಾಯಕತ್ವ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ನಂತರ ಹೈಕಮಾಂಡ್ ಎಂಟ್ರಿಯಿಂದಾಗಿ ಸೈಲೆಂಟ್ ಆಗಿತ್ತು. ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಇದೀಗ ಮತ್ತೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ ಚರ್ಚೆ ಜೋರಾಗಿ ಶುರುವಾಗಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಕೂಡ ಇದಕ್ಕೆ ಒಂದ್ ರೀತಿ ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಎಲ್ಲದಕ್ಕೂ ಕೂಡ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಏನೆಲ್ಲ ಹೇಳಿಕೆಗಳು ಬರ್ತಾ ಇದೆ, ನಾಯಕರು ಏನೇನು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಇದಕ್ಕೆ ನಾನು ಉತ್ತರವನ್ನ ಕೊಡೋದಕ್ಕೆ ಆಗೋದಿಲ್ಲ. ಉತ್ತರವನ್ನ ಯಾವ ಸಂದರ್ಭದಲ್ಲಿ ಕೊಡ್ಬೇಕು ಆ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ನಾನು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾತನಾಡಿದ್ವಿ ಅಂತೇಳಿ ನಮಗೆ ಅಷ್ಟೇ ಗೊತ್ತಿದೆ. ಹಾಗಾಗಿ ನಾನೇನು ಇದನ್ನ ಮುಚ್ಚಿಡುವಂತ ಪ್ರಯತ್ನ ಏನ್ ಮಾಡ್ಬೇಕಾಗಿಲ್ಲ. ಸೂಕ್ತ ಸಮಯದಲ್ಲಿ ಏನ್ ಮಾತನಾಡಿದ್ವಿ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಇದರ ಬಗ್ಗೆ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಈ ಮಾತುಕತೆ ಒಪ್ಪಂದ ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿತ್ತು ಅದರ ಬಗ್ಗೆ ಇದರ ಬಗ್ಗೆ ಓಕೆ, ಧನ್ಯವಾದ ಶಿವಕುಮಾರ್ ಜೋಹಳ್ಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ, ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇಲ್ಲಿ
ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು